ನಮಸ್ಕಾರ ಗುರು. ನಮ್ಮ ಕಡೆ ಸದ್ಯಕ್ಕಂತೂ ಇವಾಗ ಕಾಫಿ ಹಾರ್ವೆಸ್ಟಿಂಗ್ ಸೀಸನ್ ಭರ್ಜರಿಯಾಗಿ ನಡೀತಾ ಇದೆ. ಅಯ್ಯೋ ಭಾಯ್ ಸಾಬ್ ಕ್ಯಾ ಚಲ್ ರಹಾ ಹೈ? Saab is sleeping. I am working. ಸುಮಾರು ಬೆಳಗ್ಗೆ 11 ಗಂಟೆ ಟೈಮು. ನಮ್ಮ ಯಥಾರ್ಥ್ ಬಾಯ್ ಸಾಬ್ ಮಲ್ಕೊಂಡಿದ್ದ. ರಜತ್ ಲಾಗಿನ್ ಆಗಿಬಿಟ್ಟು ಲ್ಯಾಪ್ಟಾಪ್ ಹಾಗೆ ಓಪನ್ ಇಟ್ಬಿಟ್ಟು ನನ್ನ ಜೊತೆ ಕಾಫಿ ಹಾರ್ವೆಸ್ಟಿಗೆ ಹೆಲ್ಪ್ ಮಾಡ್ತಿದ್ದ. ನಮ್ಮ ಯಥಾರ್ಥ್ ಅಣ್ಣ ಬೆಳಗ್ಗೆ ಎದ್ದ ಮೇಲೆ ಹಾಗೆ ಒಂದು ಸರ್ಪ್ರೈಸ್ ಇರಲಿ ಅಂತ ಒಂದು ಚಮಕ್ ಕೊಡೋಣ ಅಂತ ಅಂದ್ಕೊಂಡು ಕೌಟೆಕಾಯಿ ತಿನ್ನಿಸ್ದೆ. ಅವ್ನ ರಿಯಾಕ್ಷನ್ ನೋಡ್ತಿರ್ಬೋದು ಮಕ್ಕದ್ದು. ಕೌಟೆಕಾಯಿ ಟೇಸ್ಟ್ ಮಾಡಾದ್ಮೇಲೆ ಹೇಳ್ತಾನೆ ಹಾಗಲಕಾಯಿ ಎಷ್ಟೋ ಬೆಸ್ಟು ಇದಕ್ಕಿಂತ ಅಂತ. ಕೌಟೆಕಾಯಿ ಇನ್ ಕನ್ನಡ. ಕೌಟೆಕಾಯಿ ಟೇಸ್ಟ್ನ ಬಾಯಿಂದ ಹೋಗಿಸಲು ಮಜ್ಜಿಗೆ ಮೆಣಸೊಲೆ ಸಾರು ಕುಡಿಸ್ದೆ. ಅದಾದಮೇಲೆ ಒಂದು ಸ್ವಲ್ಪ 10 ನಿಮಿಷ ಆದಮೇಲೆ ಅವನಿಗೆ ನೆಮ್ಮದಿ ಆಯಿತು. ಅಲ್ಲಿಂದ ನಮ್ಮ ಹಳೆ ಮನೆಗೆ, ಆ್ಯಕ್ಚುಯಲ್ ಸಸ್ಟೈನೇಬಲ್ ಮಡ್ ಹೌಸ್, 64 ವರ್ಷದ ಹಳೇದದು, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಳೆ ಮನೆ ಹತ್ರ ಸಹ ಕಾಫಿನ ಒಣಗಾಕಿದ್ವಿ. ಯಥಾರ್ಥ್ ಆ್ಯಂಡ್ ಫ್ರೆಂಡ್ಸ್ ಜಾಯ್ನ್ ಆದರು ಕಾಫಿ ಕಾಲಾಡಲು. ಫಸ್ಟ್ ಟೈಮ್ ನಾನು ಕಾಫಿ ಕಾಲಾಡಿದ್ದು. ಒಂಥರ ಮಜಾ ಇದೆ ಗುರು ಅಂತ ಅಂದ. ಹಳೆ ಮನೆ ಅಡುಗೆ ಮನೆ ಕರ್ಕೊಂಡೋಗಿ ಒಂದು 5-10 ನಿಮಿಷ ಚಿಟ್ ಚಾಟ್ ಮಾಡಿ ನಂತರ ಹೊರಟಿದ್ದು 2 ಸೆಕೆಂಡ್ ಹ್ಯಾಂಡ್ ಟೈರ್ ತೊಗೊಳ್ಳೋದೆ. ಸೆಕೆಂಡ್ ಹ್ಯಾಂಡ್ ಟೈರ್ ಅಂದರೆ ದೊಡ್ಡದು ಗುರು, ಟ್ರ್ಯಾಕ್ಟರ್ದು. ಸೊ ಏನಕ್ಕಿದು ಅಂದರೆ ಫಾರ್ಮಿಂಗ್ ಫಿಟ್ನೆಸ್ ಅಂತ ಆ ಅರೆನಾಗೆ ತೊಗೊಂಡೋಗಿ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಹೇಗೂ ಪಿಕಪ್ ಇತ್ತು, ಪಿಕಪ್ಪಿಗೆ ತಾಕೊಂಡು 4 ಜನ ಇದ್ವಿ, ಬಂದ್ವಿ. ನೋಡೋಕ್ಕೆ ಸಿಂಪಲಾಗಿ ಕಾಣಿಸುತ್ತೆ, ಆದರೆ ಇಳ್ಸೋಕ್ಕಿದೆಯಲ್ಲ ದೈತ್ಯಾಕಾರ ಟೈರ್ಗಳಿವು. ಸೊ ಇದನ್ನು ಗದ್ದೆ ಹತ್ರ ಸದ್ಯಕ್ಕೆ ಟೆಂಪ್ರವರಿಯಾಗಿ ಅಲ್ಲೇ ಇಟ್ಬಿಟ್ಟು ನೋಡ್ತಿರ್ಬೋದು, ಉಳ್ಸೋಕ್ಕೆ ಭಾರಿ ರಿಸ್ಕ್ ಆಗ್ತಿದೆ, ಕಷ್ಟಪಡ್ತಿದ್ದೀವಿ, ಅಷ್ಟು ಸ್ಟ್ರಾಂಗ್ ಇದೆ ಅದು. ಟೈರ್ನ ಅಲ್ಲೇ ದಬಾಕ್ಬಿಟ್ಟು ನೆಕ್ಸ್ಟ್ ಹೊರಟಿದೆ ನಮ್ಮ ಪುಲಪ್ ಬಾರ್ ಕಡೆಗೆ. ನಮ್ಮ ಯಥಾರ್ಥ್ ಸಹ ಒಂದೆರಡು ಪುಲಪ್ ಟ್ರೈ ಮಾಡ್ದ. ಅದಾದಮೇಲೆ ನಾನೊಂದು ಮಸಲಪ್ ಟ್ರೈ ಮಾಡಿ ಹಾಗೆ ಒಂದು ರೋಲ್ ಹೊಡೆದು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದೆ ನಮ್ಮ ಟೈರ್ ಸ್ವಿಂಗ್ ಕಡೆಗೆ. ಇದು ನಾನೇ ಒಂದು ಟೆಂಪ್ರವರಿಯಾಗಿ ನನ್ನದೇ ಎಕ್ಸ್ಪಲ್ಸ್ದು ಟೈರ್ ಇತ್ತು, ಹಾಗೆ ಒಂದು ಹಗ್ಗ ತಗೊಂಡು ಕಟ್ಬಿಟ್ಟು ಸ್ವಿಂಗ್ ಮಾಡ್ಕೊಂಡಿದ್ದು. ಫಾರ್ಮಿಂಗ್ ಬರೀ ಕಷ್ಟಪಡೋದಲ್ಲ, ಒಂದು ಏನು ಫನ್ ಆ್ಯಕ್ಟಿವಿಟಿ ಥರ ಮಾಡೋಣ ಅಂತ ಅಂದ್ಕೊಂಡು ಫಾರ್ಮಿಂಗ್ ಫೀಲ್ಡಲ್ಲೇ ಈ ಥರ ಆ್ಯಕ್ಟಿವಿಟಿ ಶುರು ಮಾಡಿದ್ದು. ನಾನು ಯಥಾರ್ಥ್ ಸಹ ಇಬ್ಬರು ಒಟ್ಟಿಗೆ ಸ್ವಿಂಗ್ ಮಾಡಿ ಮತ್ತೆ ಅಲ್ಲೇ ದಬಾಕೊಂಡು. ಯಥಾರ್ಥಿಗೆ ನೆಕ್ಸ್ಟ್ ಟಾಸ್ಕು ಹುಲ್ಕಂತೆನ ಮನೆ ಹತ್ರ ತೊಗೊಂಡೋಗಿ ಹಸುಗಳಿಗೆ ಹಾಕೋದು. ಫೈನಲಿ ಹುಲ್ಕಂತೆನ ಮನೆ ಹತ್ರ ತೊಗೊಂಡೋಗಿ ಕೊಟ್ಟಿಗೆ ಹತ್ರ ಇಟ್ವಿ. ಸೊ ನಮ್ಮ ಹುಚ್ಚಾಟ ಇನ್ನೂ ಮುಗ್ದಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ಇವತ್ತಿನ ಹುಚ್ಚಾಟ ಕಂಟಿನ್ಯೂ